ಕೊಟ್ಟ ಸಾಲವನ್ನ ತೀರಿಸಲಿಲ್ಲ ಅಂತ ಹೇಳಿ ಸ್ನೇಹಿತನಿಗೆ ಚಟ್ಟ ಕಟ್ಟಿದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಕೇವಲ 2,000 ರೂಪಾಯಿ ಹಣಕ್ಕಾಗಿ ನಡೆದಂತಹ ಮರ್ಡರ್ ಇದು. ಸಾಲ ಮರುಪಾವತಿಸದ ಸ್ನೇಹಿತನಿಗೆ ಆಸಾಮಿಯೊಬ್ಬ ಚಟ್ಟ ಕಟ್ಟಿಬಿಟ್ಟಿದ್ದಾನೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಗಿರಿಯಾಲದಲ್ಲಿ ಘಟನೆ ನಡೆದಿದೆ. ಮಂಜುನಾಥ್ ಗೌಡರ್ 30 ವರ್ಷ ಕೊಲೆಯಾದಂತಹ ದುರ್ದೈವಿ ಕಳೆದ ವಾರ ಸ್ನೇಹಿತ ದಯಾನಂದ್ನಿಂದ 2,000 ರೂಪಾಯಿ ಸಾಲ ಪಡ್ಕೊಂಡಿದ್ದಂತೆ. ಕಷ್ಟ ಅಂಥೇಳಿ 1 ವಾರದೊಳಗೆ ಹಣವನ್ನು ವಾಪಸ್ ಕೊಡ್ತೀನಿ ಅಂಥೇಳಿ ದುಡ್ಡಿಸ್ಕೊಂಡಿದ್ದ. ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಆಗಿದೆ. ಮಂಜುನಾಥ್ ಮತ್ತು ದಯಾನಂದ್ ನಡುವೆ ಜಗಳ ವಿಕೋಪಕ್ಕೆ ತಿರುಗಿ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಬರೀ 2,000 ರೂಪಾಯಿ ಹಣಕ್ಕಾಗಿ ಈಗ ಯುವಕನ ಹತ್ಯೆ ಆಗಿರುವಂಥದ್ದು. ಅದು ಕೂಡ ಸ್ನೇಹಿತರ ನಡುವೆ ಸಾಲದ ವಿಚಾರಕ್ಕೆ ಶುರುವಾದಂತಹ ಜಗಳ ಈಗ ಯುವಕನ ಹತ್ಯೆಯ ಮೂಲಕ ಅಂತ್ಯ ಕಂಡಿದೆ. ಮಗನನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿದೆ. ಏನು ಜಗಳ ಇರಾಕೆಲ್ರಿ ಅವ್ರಿಗೆ. ನಿನ್ನೆ ಏನೋ ಜಗಳ ಮಾಡಿರಿ, ನಾವೇ ಬಿಡ್ತಿದ್ವಿ ರೀ. ಒಂದು ಹೊಲಕ್ಕೆ ಹೋಗಿದ್ದು ನೋಡ್ರಿ, ಬರುವಾಗ ಅವ ಕುಡ್ಗೋಲ್ ತೊಗೊಂಡು ಕಡದು ಬಿಟ್ಟಿದ್ದಾನ್ರಿ ನನ್ನ ಮಗನ್ರಿ. ನನ್ನ ಮಗ ಹಂಗೆ ಹೋದಾವ್ರಿ. ಅವಾಗೇನು ಗೊತ್ತಾಗಿಲ್ರಿ ಹಿಂಗೆ ಕಡಿತಾನ ಅನ್ನೋದು. ಅವ ಹಿಡ್ಕೊಂಡು ತಯಾರಿಗೆ ಹೋಗಿದ್ದಾನ್ರಿ, ಇವನ್ನ ಹಂಗೆ ಕರೆದಾನ್ರಿ. ನನ್ನ ಮಗ ಏನಂತ ಕೆಟ್ಟ ಮಾಡಲ್ರಿ. ಏನೂ ಇಲ್ರಿ, ಏನು ಹಿತ್ತಲಾಗ ಮನಿ ರೀ. ಅವರು ನಾವು ಚಲೋನ ಇದ್ದೀವಿ ರೀ ಮಾತಾಡ್ಕೊತ. ಏನು ಯಾತರ ಸಂಬಂಧ ಜಗಳ ಗೊತ್ತಿರಿ ಅವ್ರ. ನೀನು ಆಟ ಜಗಳ ಆಡಿದ್ದು ನಾವು ಬೇಡ ಅಂತ ಬಿಡಿಸಿದ್ದೀವಿ ರೀ. ಅವ್ದು ಏನು ಜಗಳ ಅನ್ನೋದ ಏನು ಗುರ್ತಿಲ್ರಿ. ಇವತ್ತು ಮುಂಜಾನೆ ಸುದ್ದಿ ಬಂದ್ರಿ, ನಮಗೂ ಸುದ್ದಿ ಬರೋಣ ಮುಂಜಾನೆ ಬಂದ್ರಿ. ಬರೋಣ ಅನ್ಕ ಅಂದ್ರೆ ಕಡದ್ದಾರು ಹಿಂಗಾಗೈತಿ ಅಂತಂತ ಅಂದ್ರಿ. ಇದು 2,000 ರೂಪಾಯಿ ಇಸ್ಕೊಂಡು ನಾನು ಮಾಡಿದಾನು, ಇದೆಲ್ಲ ಸುಳ್ರಿ. ಅವ 10,000 ಕೊಡುವಂಗದಾರ ಮಂದಿಗೆಲ್ಲ, ಮಂದಿಗೆ ಕೊಡುವಂಗದಾನು. ಅವನ ಕಡೆ 2,000 ರೂಪಾಯಿ ಇಸ್ಕೊಂಡ ಅಂದ್ರೆ ಇದು ಸುಳ್ಳ ಹೇಳಿದಾರ್ರಿ ಯಾರು. ಅವಂತಿ ರೊಕ್ಕ ಇಸ್ಕೊಂದಿಲ್ರಿ, ಮಂದಿ ಕೊಡುವಂಗದಾನ್ರಿ. ಅವ ಕರೆ ಮಂದಿ ತಕ್ಕೇನು ರೊಕ್ಕ ಇಸ್ಕೊಂದಿಲ್ರಿ. ಒಟ್ಟು ಈಗ ನಮ್ಮ ಅಣ್ಣಾಗಿ ಗತಿ ತಂದಾರ. ಅವ್ರ ಮನೆತಂದಾಗ ಒಬ್ರು ಉಳಿಬಾರ್ದು ನೋಡ್ರಿ, ಉಳಿಬಾರ್ದು, ಎಲ್ಲರೂ ಹೋಗ್ಬೇಕು ಅವ್ರು. ಇದಷ್ಟ ಇದರಿಂದಾರ ನಮ್ಮ ಅಣ್ಣಾಗ ಒಂದು ಸ್ವಲ್ಪ ಶಾಂತಿ ಸಿಗ್ತೈತೆ ಅನ್ನೋದು ನನ್ನ ಆಸೆ ಅಷ್ಟೇ ರೀ. ಜಗಳದು ಏನಿಲ್ರಿ, ಹಂಗೆ ಜಗಳ ಮಾಡುವಂಗೆ ಇಲ್ಲ ಇಲ್ರಿ. ಅವ್ ಇಲ್ಲಿ ಬೇಕಾದಾರ ಯಾರು ತಕ್ಕ ಬೇಕಾದಾರನು ಕೇಳ್ರಿ. ಈ ಊರಾಗ ಮೂಲಿ ಹೋಗಿ ಕೇಳ್ರಿ ನೀವು, ಅವನ ಬಗ್ಗೆ ಹೇಳ್ತಾರೆ ಎಲ್ಲರೂ. ಜಗಳ ಮಾಡೋ ಪಕ್ಕಿ ಏನು ಅಲ್ರಿ ಅವ. ಒಟ್ಟು ಸಿಟಿನ್ಯಾಗ ಏನೋ ಇದರಾನ ಮಾಡಿದಾರ್ರಿ ಅದನ್ನು. ಒಟ್ಟು ಅವ ಮೊದಲ್ರಿ ಅಡ್ಡಾಡ್ತಿದ್ರಿ. ಅವ್ ಮನೆ ಹಿಂದಿನ ಆರ್ಯಾರ, ನಮ್ಮ ಮನೆ ಹಿಂದಿನ ಸೈಡರಿ. ನಮ್ಮ ಅಣ್ಣ ಅಡ್ಡಾಡ್ತಾ ಅಂತೇಳಿ ಅವ್ನು ತೆಗೆದು ಕರ್ಕೊಂಡು ಹೋಗಿ ರ್ಯಾಂಕ್ ಹಚ್ಚಿದ್ರಿ ನಮ್ಮ ಅಣ್ಣನ. ನಮ್ಮ ಅಣ್ಣ ಮೇಸ್ತ್ರಿ ಅದಾರ, ಅವನ್ನ ಲೇಬರ್ ಆಗಿ ತೊಗೊಂಡಿದ್ರಿ. ತೊಗೊಂಡಿದ್ದ ಈಗ ರೀಸೆಂಟಾಗಿ ಬಿಟ್ಟಿದ್ರಿ. ಬಿಟ್ಟಿದ್ದ ಬ್ಯಾರದವ್ನ ಕರ್ಕೊಂಡು ಹೊಂಟಿದ್ರಿ. ಅವ ಕುಡಿಯೋದ ಅದು ಭಾಳ ಮಾಡಾಕತ್ರಿ. ರೀಸೆಂಟಾಗಿ ಈಗ ನಮ್ಮ ಅಣ್ಣ ಬಿಟ್ರಿ. ಅವ್ನು ಕ್ಷುಲ್ಲಕ ಕಾರಣಕ್ಕೆ ಜಗಳಗಳು ಕೊಲೆಯಲ್ಲಿ ಅಂತ್ಯ ಆಗ್ತಿರೋದು ಮಾತ್ರ ದುರಂತದ ವಿಚಾರ. 2,000ಕ್ಕೆ ಒಂದು ಹೆಣ ಬೀಳುತ್ತೆ ಅಂದರೆ ಸಮಾಜದಲ್ಲಿ ಕ್ರೈಮ್ ಮಾಡೋರ ಮನಸ್ಥಿತಿಗಳು ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಉದಾಹರಣೆ. ಕಾನೂನಿನ ಬಗ್ಗೆ ಭಯ ಕಡಿಮೆ ಆಗಿರೋದು ಉದಾಹರಣೆ.